ಫ್ರೆಂಡ್ಸ್ ನಮಸ್ತೆ, ನಾನು ಎಚ್.ಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್ ಕಮಾಂಡರ್ ಕೊಟ್ರೇಶ್. ಇವತ್ತಿನ ವಿಡಿಯೋ ನಿಮ್ಮ ಮಂಗಳೂರು ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಶಿವಮೊಗ್ಗದಲ್ಲಿ ಇರುವ ನೆಹರು ಸ್ಟೇಡಿಯಂ ಬಗ್ಗೆ ತುಂಬ ಹುಡುಗರು ನನಗೇನಾದರೂ ಕಾಮೆಂಟ್ ಮಾಡ್ತಿದ್ರು, ಮತ್ತು ಆಮೇಲೆ ಫೋನ್ ಮಾಡಿ ಕೇಳ್ತಾಯಿದ್ರು ಗ್ರೌಂಡ್ ವಿಡಿಯೋನ ಫುಲ್ ಮಾಡಿ ಅಂತಂದೇಳಿ. ಪೂರಾ ಗ್ರೌಂಡ್ ನೋಡ್ತೀವಿ ನಾವು, ಫುಲ್ ವಿಡಿಯೋ ಬೇಕು ಅಂತಂದೇಳಿ ಕೇಳ್ತಾರೆ. ಹಂಗಾಗಿ ಅವ್ರು ಹೇಳಿದಕ್ಕೋಸ್ಕರ ನಾನೀಗ ಫುಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡೋದ್ರಿಂದ ನೀವು ವಿಡಿಯೋ ಕೊನೆವರೆಗೂ ನೋಡೋದ್ರಿಂದ ಗ್ರೌಂಡ್ ಕಂಡೀಷನ್ ಯಾವ ಥರ ಇದೆ, ಮಳೆ ಬಂದಾಗ ಯಾವ ಥರ ಇರುತ್ತೆ, ಮಳೆ ಇಲ್ದಾಗ ಯಾವ ಥರ ಇರುತ್ತೆ ಅಂತಂದೇಳಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಇದ್ರ ಜೊತೆಗೆ ಏನಂದರೆ ನಮ್ಮ ಒಂದು ಅಕಾಡೆಮಿಯಲ್ಲಿ 30 ದಿನಗಳ ಕೋರ್ಸ್ ಸ್ಟಾರ್ಟ್ ಆಗಿದೆ. ಯಾವ ಒಂದು ಅಭ್ಯರ್ಥಿ ಮಂಗಳೂರು ಯಾರೋ ಅಭ್ಯರ್ಥಿಗಳು ಇನ್ನೂ ಟೈಮ್ ಕುಂತಿಲ್ಲ, ಊರಲ್ಲಿ ಓಡ್ತಾ ಇದ್ದೀವಿ, ಇನ್ನೂ ಟೈಮ್ ಕುಂತಿಲ್ಲ, ನನಗೆ ಇನ್ನೂ ಶಿನ್ ಪೇನ್ ಇದೆ, ಇನ್ನೂ ತೊಂದರೆ ಭಾಳ ಇದೆ ಅಂತಂದೇಳಿ ಇರುವ ವಿದ್ಯಾರ್ಥಿಗಳು ಇವಾಗಲೇ ಬಂದು ದಾಖಲಾತಿ ಮಾಡಿಕೊಳ್ಳಿ. ಇದೇ ಗ್ರೌಂಡಲ್ಲಿ ಇದೇ ಸ್ಟೇಡಿಯಮಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿಸೋದು. ಈ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ವೀಕ್ಲಿ 2 ಟೈಮ್ ನಿಮಗೆ ಡೆಮೋ ರ್ಯಾಲಿ ಸಿಗೋದ್ರಿಂದ ಇದೇ ಗ್ರೌಂಡಲ್ಲಿ ಓಡಿ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ. ಮಳೆಯಲ್ಲಿ ಓಡ್ತಿರ್ತಾರೆ, ಯಾಕಂದರೆ ಇಲ್ಲಿ ಮಲೆನಾಡಿದು, ಇಲ್ಲಿ ಎನಿ ಟೈಮು 24 ಅವರ್ ಇಲ್ಲಿ ಮಳೆ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ರ್ಯಾಲಿ ದಿನವೂ ನಿಮಗೆ ಮಳೆ ಇರ್ಬೋದು. ಮಳೆ ಇದ್ದಾಗ ನಿಮಗೆ ಅದಕ್ಕಿಂತ ಮುಂಚೆ ನೀವು ಡೈಲಿ ವೀಕ್ಲಿ 2 ಟೈಮು ಡೆಮೋ ರ್ಯಾಲಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಲಾಸ್ಟ್ ಫಿಸಿಕಲಿ ರ್ಯಾಲಿಗೆ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಅಂತಂದು ಹೇಳ್ತಾ ಬನ್ನಿ ಪೂರಾ ಗ್ರೌಂಡ್ ವಿಡಿಯೋ ತೋರಿಸ್ತೀನಿ. ಫಸ್ಟ್ ಒನ್ ನಿಮಗೆ ಮಂಗಳೂರು ವಿದ್ಯಾರ್ಥಿಗಳಿಗೇನು ನೆಹರು ಸ್ಟೇಡಿಯಮಲ್ಲಿ ಏನು ರ್ಯಾಲಿ ನಡೆಯುತ್ತಲ್ಲ, ಆ ಒಂದು ಈ ಒಂದು ಗ್ರೌಂಡಲ್ಲಿ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು ನಿಮ್ಮನ್ನೆಲ್ಲ ನಿಲ್ಲಿಸೋದೇ ಈ ಜಾಗದಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಬರೋದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ರಿ. ಇಲ್ಲಿಂದ ಸ್ಟಾರ್ಟ್ ಆದಾಗ ರೆಡಿ ಗೋ ಅಂತಾರೆ. ಫಸ್ಟ್ ಒನ್ ನೋಡಿ, ಇಲ್ಲಿ ಪೂರ ತೋರ್ಸಪ್ಪ, ಈ ಕಡೆ ತೋರಿಸು, ಈ ಕಡೆ ಪೂರ ಈ ಕಡೆ ತೋರಿಸು. ಹಾಂ, ಈ ಕಡೆಯಿಂದ ಫಸ್ಟ್ ಕರ್ವ್ ಫ್ರೆಂಡ್ಸ್, ಫಸ್ಟ್ ಕರ್ವ್ ಬರುತ್ತೆ ನಿಮಗೆ. ಫಸ್ಟ್ ಕರ್ವ್ ನೋಡಿ ಎಷ್ಟು ದೂರ ಇದೆ, ಹತ್ತಿರ ಒಂದು 50 ಮೀಟ್ರ್ ಇದೆ ಅಷ್ಟೇ. ಸಾರಿ 40ರಿಂದ 50 ಮೀಟ್ರ್ ಇದೆ ಫ್ರೆಂಡ್ಸ್. 40ರಿಂದ 50 ಮೀಟ್ರ್ ಇದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ವಿಡಿಯೋ ಡೌನ್ ಮಾಡೋ, ಗ್ರೌಂಡ್ ಕ್ಲೀನ್ ತೋರ್ಸ. 40ರಿಂದ 50 ಮೀಟ್ರ್ ಬಂದ ಮೇಲೆ ಕರ್ವ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿಂದ ಈ ಕರ್ವಿಂದ ಏನಿದೆಯಲ್ಲ, ನೆಕ್ಸ್ಟ್ ಕರ್ವು ಅಲ್ಲಿವರೆಗೂ ಕರೆಕ್ಟಾಗಿ 100 ಮೀಟ್ರ್ ಇದೆ ಫ್ರೆಂಡ್ಸ್. ನೀವು ಕರ್ವ್ ಯಾವ ಥರ ಇದೆ, ನಾವು ಮಡಿಕೇರಿ ರ್ಯಾಲಿ ಓಡಿರ್ತೀವಲ್ಲ, ಆ ಥರ ನೀವು ಏನಾದರೂ ಕೋಣೆ ಇದೆಯೋ, ಮೂಲೆ ಇದೆಯೋ ಏನೋ ಇನ್ನು ಕನ್ಫ್ಯೂಸಲ್ಲಿ ಇರ್ತೀರ ನೀವು. ಹಂಗಾಗಿ ಯಾವುದೇ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಗ್ರೌಂಡ್ ಮಾತ್ರ ನೀಟ್ ಆ್ಯಂಡ್ ಫೈನ್ ಆಗಿದೆ. ಒಂದು ಮಳೆ ಬಂದರೆ ಬರಿಗಾಲಲ್ಲಿ ಹೊಡಿದ್ರೆ ಚೆನ್ನಾಗಿ, ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಶೂ ಹಾಕೊಂಡು ಹೊಡಿದ್ರೆ ಭಾಳ ಚೆನ್ನಾಗಿ ಅಂತಂದು ಹೇಳ್ತಾ, ಶೂ ಅಲ್ಲಿ ನಿಮಗೆ ಕಡಿಮೆ ರೇಟಲ್ಲಿ ಮೀಡಿಯಮ್ ರೇಟಲ್ಲಿ ತಗೋಬೇಕಂದ್ರೆ ಸೇಗಾ ಬೆಸ್ಟ್ ಶೂ ಅಂದರೆ ಸೇಗಾ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ನೀವು ಎಷ್ಟು ಹಾಕಂದ್ರೆ ನಿಮಗೆ ಮಳೆಯಲ್ಲಿ ಜಾಸ್ತಿ ನೆನೆಯೋದು ಆಗಲಿ ಇನ್ನೊಂದು ಬೇಗ ಅರಿಯಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಆರ್ಮಿ ಅಗ್ನಿವೀರ್ ಅಂತಂದೇಳಿ 16 ಮೀಟರ್ ರನ್ನಿಂಗು SSCD ಬಗ್ಗೆ ಯಾರು ನೀವು 5 ಕಿಲೋಮೀಟರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಂದರೆ ಸೇಗಾ ಶೂ ತಗೊಂತ ಹೇಳ್ತಾ ನೋಡಿ ಫ್ರೆಂಡ್ಸ್. ಕರ್ವ್ ನೀಟಾಗಿದೆ, ಕರ್ವ್ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಈ ಕರ್ವಲ್ಲಾದರೂ ನೀವು ಲಾಂಗ್ ಸ್ಟಾಪ್ ಹಾಕಿದ್ರು, ಸ್ಪ್ರಿಂಟ್ ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ಇದು ಒಂದು ಕರ್ವ್, ಫಸ್ಟ್ ಕರ್ವ್ ಫ್ರೆಂಡ್ಸ್. ಬೇಗ ಬರಪ್ಪ. ಎಷ್ಟು ನೀವು ಹೆಂಗೆ ಓಡಿದ್ರಿ ಏನಾಗಲ್ಲ ಫ್ರೆಂಡ್ಸ್. ಲಾಂಗ್ ಸ್ಟೆಪ್ ಆಗಲಿ, ಸ್ಪ್ರಿಂಟ್ ಆಗಲಿ, ನೀವು ನಾರ್ಮಲಾಗಿ ಓಡಿದ್ರು ಯಾವುದೇ ರೀತಿಲಿ ಸ್ಲಿಪ್ ಆಗೋಲ್ಲ. ಈಗ ಬೇರೆ ಎಲ್ಲ ಹೇಳ್ಬೋದು, ಸ್ಲಿಪ್ ಆಗುತ್ತೆ, ನೀರು ನಿಂತಿರ್ತವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಟ್ ಪ್ರೆಸೆಂಟ್ ಇವಾಗ ಮಳೆ ಆಗ್ತಾಯಿದೆ, ನೀರು ನಿಂತಿದ್ದಾವೆ. ನಾವು ಶೂ ಅಲ್ಲಿ ಓಡಿದ್ರು ಏನಾಗಲ್ಲ, ಬರಿಗಾಲಲ್ಲಿ ಓಡಿದ್ರು ಏನಾಗಲ್ಲ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಬೆಸ್ಟ್ ಆ್ಯಂಡ್ ಫೈನ್ ಆಗಿದೆ ಫ್ರೆಂಡ್ಸ್ ಗ್ರೌಂಡು. ಇದು ಸೆಕೆಂಡ್ ಕರ್ವ್ ಫ್ರೆಂಡ್ಸ್. ಸೆಕೆಂಡ್ ಕರ್ವ್ ಇಲ್ಲಿವರೆಗೂ ಎಲ್ಲಿರುತ್ತೆ, ಆ ಕರ್ವ್ ಮುಗಿಯೋವರೆಗೂ ಫ್ರೆಂಡ್ಸ್ 100 ಮೀಟ್ರ್ ಆಗುತ್ತೆ. ಬೇಗ ಬಾರಪ್ಪ ನೋಡಿ ಫ್ರೆಂಡ್ಸ್. ಅದು ಫಸ್ಟ್ ಕರ್ವು, ಇದು ಸೆಕೆಂಡ್ ಕರ್ವ್ ಆಯ್ತು ಫ್ರೆಂಡ್ಸ್. ಇವಾಗ ಏನಾಗುತ್ತೆ ಅಂದರೆ ಸೆಕೆಂಡ್ ಕರ್ವ್ ಫ್ರೆಂಡ್ಸ್. ಸೆಕೆಂಡ್ ಕರ್ವ್ ಆದಮೇಲೆ ನಿಮಗೆ ಇನ್ನೂ ಮೈಂಡ್ನಲ್ಲಿರ್ಬೋದು, ನಮ್ದಿನ್ನೂ ಟೈಮಿಂಗ್ ಕುಂತಿಲ್ಲ, ನಾವು ಹೆಂಗೆ ಮಾಡೋದು, 5 ನಿಮಿಷ ಇನ್ನೂ ಟೈಮ್ ಕುಂತಿಲ್ಲ. ಇವು ನೋಡಿ ಫ್ರೆಂಡ್ಸ್, ಇವಾಗ ಮಂಗಳೂರು ಯಾರೋ ಇದರ ವಿದ್ಯಾರ್ಥಿಗಳು, ಎಕ್ಸಾಮ್ ಪಾಸ್ ಆಗಿರೋ ವಿದ್ಯಾರ್ಥಿಗಳು 6,000 ಚಿಲ್ಲರೆ ಇದ್ದಾರೆ ಫ್ರೆಂಡ್ಸ್. ಅದರಲ್ಲಿ ನಿಮಗೆ 600ರಿಂದ 700 ಮಂದಿ ಭರ್ತಿ ಮಾಡ್ಕೊಂತಾರೆ. ಅದರಲ್ಲಿ ನೀವು ಎಕ್ಸಲೆಂಟು ಭಾಳ ಜರೂರಿ ಆಗಿರುತ್ತೆ ಫ್ರೆಂಡ್ಸ್. ಎಕ್ಸಲೆಂಟ್ ಹೊಡಿಲೇಬೇಕು ಫ್ರೆಂಡ್ಸ್. ಇಲ್ಲಿವರೆಗೆ ಏನಿದೆ ಫ್ರೆಂಡ್ಸ್, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 100 ಮೀಟ್ರ್ ಆಯಿತು ಫ್ರೆಂಡ್ಸ್. ಇಲ್ಲಿಂದ ಸ್ಟೇಟಾಗಿ ತೋರಿಸಪ್ಪ, ಇಲ್ಲಿ ಸ್ಟೇಟ್ ಆಗಿದೆ ನೋಡಿ ಫ್ರೆಂಡ್ಸ್. ನೀಟಾಗಿದೆ ಫ್ರೆಂಡ್ಸ್. ಗ್ರೌಂಡ್ ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಕರೆಕ್ಟಾಗಿ 100 ಮೀಟ್ರ್ ಇದೆ ಫ್ರೆಂಡ್ಸ್. ಇಲ್ಲಿಂದ ನೀವು ಯಾವುದೇ ಒಂದು ಲಾಂಗ್ ಸ್ಟೆಪ್ ಆಗಲಿ, ಸ್ಪ್ರಿಂಟ್ ಆಗಲಿ, ಯಾವುದೇ ರೀತಿ ಲಾಂಗ್ ಸ್ಟೆಪ್ ಸ್ಪ್ರಿಂಟ್ ಏನು ಕಿತ್ತರೂ ನಿಮಗೆ ಯಾವುದೇ ಒಂದು ಕಾಲು ಸ್ಲಿಪ್ ಆಗೋಲ್ಲ. ನಿಮಗೇನಂದ್ರೆ ಗ್ರಿಪ್ ಇರುತ್ತೆ. ಇನ್ನೊಂದೇನು ಫ್ರೆಂಡ್ಸ್ ಅಂದರೆ, ಗ್ರೌಂಡ್ ಸ್ವಲ್ಪ ಹಳೇದಾಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಅನಿಸುತ್ತೆ, ಫೀಲ್ ಆಗುತ್ತೆ, ಬ್ಲ್ಯಾಕ್ ಎಲ್ಲ ಕಲರ್ ಇದ್ದಾವೆ. ಅದನ್ನು ನೋಡಿ ನಿಮಗೆ ಇದೆಲ್ಲ ಡಾಂಬರ್ ಇದೆ, ಎಲ್ಲ ಊಹಾಪೋಹಗಳು ಫ್ರೆಂಡ್ಸ್. ಅದು ಎಲ್ಲ ಗ್ರೌಂಡ್ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನೀವು ಓಡೋದ್ರ ಮೇಲೆ ಡಿಪೆಂಡು. ಮೊದಲೇ ನೀವೇನಾದರೂ ಈ ಗ್ರೌಂಡಿಗೆ ಬಂದು ಪ್ರಾಕ್ಟೀಸ್ ಮಾಡಿದರೆ, ಈ ಗ್ರೌಂಡಲ್ಲಿ 6ರಿಂದ 7 ಡೆಮೋ ರ್ಯಾಲಿ ನೀವು ಅಟೆಂಡ್ ಮಾಡಿದರೆ, ಈ ಗ್ರೌಂಡಲ್ಲಿ ನೀವು ಬಂದು ಡೈಲಿ PT ಮಾಡಿದರೆ 100% ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಫ್ರೆಂಡ್ಸ್. ನೀವು ಸಡನ್ನಾಗಿ ಬಂದು ನಾನೇನಾದರೂ ಈ ರ್ಯಾಲಿ ಗ್ರೌಂಡ್ ನೋಡ್ತೀವಿ, ಈ ಗ್ರೌಂಡ್ ಏನಾದರೂ ನಾವು ಈ ಗ್ರೌಂಡಲ್ಲಿ ಓಡ್ತೀವಿ ಅಂದರೆ
ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಂಗಾಗಿ ನಮ್ಮ ಅಕಾಡೆಮಿಯಿಂದ ಈಗ ಪ್ರೆಸೆಂಟಾಗಿ ಇಲ್ಲಿ ಫಿಸಿಕಲ್ ಬ್ಯಾಚ್ ನಡೆಯೋದ್ರಿಂದ ಬೇಗ ಬಂದು ದಾಖಲಾತಿ ಮಾಡಿಕೊಳ್ಳಿ. ಯಾವುದೇ ರೀತಿ ನಿಮಗೆ ನೀವು ಕಟ್ಟುವಂಥ ಫೀಸಿಗೆ ಯಾವುದೇ ರೀತಿ ಮೋಸ ಇರೋಲ್ಲ ಫ್ರೆಂಡ್ಸ್. 100% ಟೈಮ್ ಕುಂದಿರುತ್ತೆ ಫ್ರೆಂಡ್ಸ್. ನೀವು ಡೈಲಿ ಈ ಗ್ರೌಂಡಲ್ಲಿ ಓಡೋದ್ರಿಂದ ನಿಮಗೆ 100% ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನೋಡಿ, ಇವಾಗ ಲೆಂತ್ ಆಯಿತು, ಇಲ್ಲಿಂದ ಲೆಂತ್ ಆಯಿತು. ನೆಕ್ಸ್ಟ್ ಬರೋದು ಥರ್ಡ್ ಕರ್ವ್, 3ನೇ ಕರ್ವ್ ಬರುತ್ತೆ ಫ್ರೆಂಡ್ಸ್. 3ನೇ ಕರ್ವಲ್ಲಿ ನೋಡಿ, ಏನು ಇದು ನಾರ್ಮಲ್ಲೇ ಇಲ್ಲಿವರೆಗೂ ಓಡಿದ್ರಾ. ಫಸ್ಟ್ ಟ್ರ್ಯಾಕ್ ನಿಮಗೇನಾದರೂ ನಾರ್ಮಲ್ ಸ್ವಲ್ಪ ಪ್ರಾಬ್ಲಮ್ ಅನಿಸಿದರೆ ಸೆಕೆಂಡ್ ಟ್ರ್ಯಾಕಲ್ಲೂ ಓಡ್ಬೋದು ಫ್ರೆಂಡ್ಸ್. ಸೆಕೆಂಡ್ ಟ್ರ್ಯಾಕಲ್ಲಿ ಹೊಡೆದ್ರೂ ನೀವು ಅದಕ್ಕಿನ್ನೂ ಇದು ಏನಂದರೆ ಒಂದು 2 ಇಂದ 3 ಫೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಫ್ರೆಂಡ್ಸ್. ನೀವು ನಾರ್ಮಲಾಗಿ ಇಲ್ಲೆಲ್ಲ ಕಬ್ಬಣದೆಲ್ಲ ಬ್ಯಾರಲೆಲ್ಲ ಹಾಕ್ತಾರೆ, ಇಲ್ಲಿ ಬಾಕಿ ಓಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ನಿಮಗೆ. ಇದಾಯ್ತಾ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇದು ಥರ್ಡ್ ಕರ್ವ್ ಕ್ಲೀನಾಗಿ ವೀಡಿಯೋ ತೋರಿಸಪ್ಪ, ಗ್ರೌಂಡ್ ವೀಡಿಯೋ ಹಾಂ ಕ್ಲೀನಾಗಿ ಸಾವಾಸ್. ಇದು ಫ್ರೆಂಡ್ಸ್ 3ನೇ ಕರ್ವ್ ಫ್ರೆಂಡ್ಸ್. ಇದು 3ನೇ ಕರ್ವ್ ಒಂದು ಕ್ಲಿಯರ್ ಆದ್ರೆ ಅಲ್ಲಿ ಬರೋದು 4ನೇ ಕರ್ವು. 3ನೇ ಕರ್ವಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಅಲ್ಲಿ ಬ್ಲಾಕ್ ಆಗಿದೆ, ಜಾಸ್ತಿ ಅಡ್ಡಿ ಇಲ್ಲ. ಅದೇನು 4 ರೌಂಡು ಫ್ರೆಂಡ್ಸ್, 16 ಮೀಟರ್ ರನ್ನಿಂಗು, 4 ರೌಂಡು 5.5 ನಿಮಿಷದೊಳಗೆ ಇದುವರೆಗೆ ಯಾರು ಏನಾಗಿಲ್ಲ ಫ್ರೆಂಡ್ಸ್. ನೀವು ಮನಸ್ಸು ಕಲ್ಲು ಮಾಡ್ಕೊಂಡು ಹೊಡಿದ್ರೆ ಯಾವುದೇನು ಕಷ್ಟ ಅಲ್ಲ ಫ್ರೆಂಡ್ಸ್. ಸವಾಸ್ ತೋರಿಸು, ಪೂರ ವೀಡಿಯೋ ತೋರಿಸು. ಇಲ್ಲಿ ಫ್ರೆಂಡ್ಸ್ ಇಷ್ಟು ಜಾಗದಲ್ಲಿ 100 ಮಂದಿನ ಬಿಟ್ಟರೆ ನೀವು ಆರಾಮ್ಸೆ ಏನಿಲ್ಲ ಅಂದರೂ ಒಂದು 50 ಮೀಟ್ರ್ ಹೋಗೋದ್ರೊಳಗೆ ನೀವು ಒಳಗಡೆ ಹಿಡ್ಕೋಬೋದು ಆರಾಮ್ಸೆ ನೀವು. ಇಲ್ಲಿ ನಿಮ್ಗೆ ಮಡಿಕೇರಿ ರ್ಯಾಲಿಲಿ ಏನು ನಡೆದಿತ್ತಲ್ಲ, ಮಡಿಕೇರಿ ರ್ಯಾಲಿ ಗ್ರೌಂಡ್ ಇತ್ತಲ್ಲ, ಹಾಕಿ ಗ್ರೌಂಡ್, ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ನೀಟ್ ಆ್ಯಂಡ್ ಫೈನ್ ಆಗಿದೆ ಗ್ರೌಂಡು. ನೀವು ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಫುಲ್ಲು ನೀಟ್ ಆ್ಯಂಡ್ ಫೈನಾಗಿ ಬಂದು ನೀವು, ಜೊತೆಗೆ ಪ್ರಾಕ್ಟೀಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆ ಪ್ರಾಕ್ಟೀಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಊರಲ್ಲಿ ಪ್ರಾಕ್ಟೀಸ್ ಆಗಲಿ. ನೀವು ಇಲ್ಲಿಗೆ ಬರ್ತೀರ ಅಂದರೆ 100% ಫ್ರೆಂಡ್ಸ್ ನಿಮಗೆ ಡೈಲಿ ಇದೇ ಗ್ರೌಂಡಲ್ಲಿ ಓಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ. ಪದೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಅದು 30 ದಿವಸದ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆಸಕ್ತಿಯುತ ಅಭ್ಯರ್ಥಿಗಳು ಬಂದು ದಾಖಲಾತಿ ಮಾಡಿಕೊಳ್ಳಿ. ನೀವು ಕಟ್ಟುವ ಫೀಸ್ ಯಾವುದೇ ರೀತಿ ಮೋಸ ಇರಲ್ಲ, ಯಾವುದೇ ರೀತಿ ವಂಚನೆ ಆಗೋಲ್ಲ. 100% ನೀವು ಟೈಮಿಂಗು ಕೂರುತ್ತೆ. ಜೊತೆಗೆ ನಿಮಗೆ ಪುಲ್ ಅಪ್ಸ್ಗಂತಾನೆ ಇಲ್ಲಿ ಈವೆಂಟ್ಸ್ ಇರೋದ್ರಿಂದ ಪುಲ್ ಅಪ್ಸಿಂದು ಇಂಪ್ರೂವ್ ಆಗ್ಬೋದು. ಸವಾಸ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಮುಗಿಯುತ್ತೆ ಎಷ್ಟು, 4ನೇ ಕರ್ವ್ ಮುಗಿಯುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಂದ ಏನಾಗುತ್ತೆ, ಸೀದಾ ಸ್ಟ್ರೇಟು. ಇಲ್ಲಿಂದ ಒಂದು ಏನಿಲ್ಲ ಒಂದು 60 ಮೀಟ್ರ್ ಇದೆ ಫ್ರೆಂಡ್ಸ್. 60 ಮೀಟ್ರು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. 60 ಮೀಟ್ರು ನೋಡಪ್ಪ, ಅಲ್ಲಿ ತೋರಿಸಲು ಕ್ಲೀನಾಗಿ. ನೀವು ಲಾಸ್ಟ್ ರೌಂಡ್ ಇಲ್ಲಿಂದ ಸ್ಪ್ರಿಂಟ್ ಕಿತ್ತರೂ ನಿಮಗೆ 5 ಸೆಕೆಂಡ್ ಉಳಿಯುತ್ತೆ ಫ್ರೆಂಡ್ಸ್. 5 ಸೆಕೆಂಡ್ ಕಡಿಮೆ ಮಾಡ್ಬೋದು ಅಂತಂದು ಹೇಳ್ತಾ ನೋಡಿ ಫ್ರೆಂಡ್ಸ್. ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದಲ್ಲಿ ಅಲ್ಲಿದೆ ಫ್ರೆಂಡ್ಸ್. ಬರಪ್ಪ, ನಾವು ಸ್ಟಾರ್ಟ್ ಮಾಡಿರೋ ಜಾಗದಿಂದ ಹಿಡಿದು ಫಿನಿಷಿಂಗು ಫ್ರೆಂಡ್ಸ್ ಅಲ್ಲೇ ಆಗೋದು. ಅಲ್ಲೇ ಆಗೋದ್ರಿಂದ ನೀವು ಕರೆಕ್ಟಾಗಿ 400 ಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಗ್ರೌಂಡು. ನೀವು ಈಗ ಇಲ್ಲಿಂದ ಬಿಟ್ಟಿದ್ದಾರ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ನೀವು ಆಲ್ಮೋಸ್ಟ್ 4 ರೌಂಡನ್ನು ಅಲ್ಲಿಂದನೇ ಫಿನಿಷ್ ಮಾಡೋಕೆ ಫ್ರೆಂಡ್ಸ್. ಫಸ್ಟ್ ಲೈನಿಂದ ನೀವು ಆ ಕಡೆಗೆ ಹೋದರೆ ನಿಮ್ಗೆ ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್. ಅದು ನೀವು ಮತ್ತೆ ನೀವು ಹೆಚ್ಚಿಗೆ ನೀವು ಎನರ್ಜಿ ಹಾಕ್ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಲೈನಿಂದಲೇ ಓಡಿ ಅಂತಂದು ಹೇಳ್ತಾ, ಇನ್ನೂ ನಿಮಗೆ ಗ್ರೌಂಡ್ ರಿಲೇಟಿವ್ ವೀಡಿಯೋ ಮಾಡ್ತೀನಿ. ಜೊತೆಗೆ ನಮ್ಮೊಂದು ಅಕಾಡೆಮಿಯಲ್ಲಿ 30 ದಿನದ ಫಿಸಿಕಲ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಬೇಗ ಬಂದು ದಾಖಲಾತಿ ಮಾಡಿಕೊಳ್ಳಿ. ಇನ್ನು ನಿಮಗೆ ವೀಡಿಯೋ ಬಗ್ಗೆ ಗ್ರೌಂಡ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ವೀಡಿಯೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವೀಡಿಯೋ ಅಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.